ಬ್ರಹ್ಮ ರಾಕ್ಷಸಿ, ಎಲ್ರಿಗಿಂತ ಅವಳೇ ದೊಡ್ಡೋಳು, ಎಲ್ರೂ ಅವಳಿಗೆ ನಮಸ್ಕಾರ ಮಾಡ್ಬೇಕು. ನೋಡಿದ್ರಾ, ದಿಗು ಸಕ್ಕುಗೆ ಬಯ್ಯೋ ಹಾಗೆ ಮಾಡಿದ್ಲು. ಇನ್ ಸಾಕು, ಎದ್ದೇಳು. ಎದ್ದೇಳು ಮೇಲಕ್ಕೆ, ಹೇಳು ದಿಗು. ತಪ್ಪು ಮಾಡೋದು ಅವಳು, ಆದ್ರೆ ಪ್ರತಿ ಸಲ ನೀನ್ ಶಿಕ್ಷೆ ಅನುಭವಿಸ್ತಿದ್ಯಾ. ಅದೇ ಕಣೋ ನನಗ್ ನೋವಾಗ್ತಿರೋದು. ನೀನ್ ಶಿಕ್ಷೆ ಅನುಭವಿಸ್ತಿರೋದನ್ನ ನೋಡ್ತಿದ್ರೆ ನನಗ್ ತುಂಬಾ ನೋವಾಗುತ್ತೆ. ನಿನಗೋಸ್ಕರನೇ ಸುಮ್ನಾಗಿದ್ದೀನಿ. ಅತ್ತೆ, ನಾನ್ ತಪ್ಪು ಮಾಡಿರೋದು, ಅದಕ್ಕೆ ನೀವು ನನಗ್ ಶಿಕ್ಷೆ ಕೊಡಿ. ದೊಡ್ಡ ಮನ್ಸ್ ಮಾಡಿ ಅವ್ರನ್ನ ಕ್ಷಮಿಸ್ಬಿಡಿ. ಏನಂದ್ರೆ ಅಂತ ಅವನ್ ಹಿಂದೆ ಬಿದ್ದು ಹಿಂಸೆ ಕೊಡ್ಬೇಡ. ನಿನ್ನ ಶಿಕ್ಷೆ ರದ್ದಾಗೋಯ್ತು ಅನ್ಕೋಬೇಡ. ನೀನು ಕೊಟ್ಟಿರೋ ಶಿಕ್ಷೆನ ನೀನು ಅನುಭವಿಸ್ಲಿಲ್ಲ ಅಲ್ವಾ? ದೊಡ್ಡಮ್ಮ, ಯಾಕೆ ಸಕ್ಕು ಅತ್ತಿಗೆಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ ನೀವು? ಪಾಪ ಅತ್ತಿಗೆ. ವಿನು, ನಿನಗೆ ಎಷ್ಟೋ ಧೈರ್ಯ ನನಗೆ ಎದುರು ಮಾತಾಡೋದಿಕ್ಕೆ. ಯಾರನ್ನ ನೋಡ್ಕೊಂಡು ಹೀಗಾಡ್ತಿದ್ಯಾ? ಸಕ್ಕು, ಹೇಳೋದನ್ ಕೇಳಿಸ್ಕೊ. ಆ ಪಾಂಡುರಂಗ ಅಂದ್ರೆ ನಿನಗ್ ತುಂಬಾ ಭಕ್ತಿ ಅಲ್ವಾ? ಅವನನ್ನ ನಾನು ನಿನ್ನ ಜೀವನದಲ್ಲಿ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊ. ಬಾಬಾ ಅವರ ಪಾದುಕೆಗಳನ್ನ ನಿನ್ನ ತಲೆ ಮೇಲೆ ಇಟ್ಕೋಬೇಕು. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ಹೀಗ್ ನೀನು ಅವರನ್ನ ಸ್ಮರಣೆ ಮಾಡ್ತಾ ಬಾಬಾ ಅವರ ಆಸನದ ಸುತ್ತ ನೀನು ಭಕ್ತಿಯಿಂದ ಪ್ರದಕ್ಷಿಣೆ ಹಾಕ್ಬೇಕು. ನೀನ್ ಆ ಪಾಂಡುರಂಗನ್ನ ಶಾಶ್ವತವಾಗಿ ಮರೆತು ಹೋಗೋವರೆಗೂ ಈ ಶಿಕ್ಷೆನ ಪ್ರತಿ ದಿನ ನೀನು ಅನುಭವಿಸ್ಬೇಕು. ಇವಳಿಗಿಂತ ಆಲೋಚನೆಗಳು ಎಲ್ಲಿಂದ ಬರುತ್ತೆ? ದಿನಕ್ಕೊಂದು ಹೊಸ ಶಿಕ್ಷೆ ಕೊಡ್ತಾಳೆ. ಖಂಡಿತವಾಗ್ಲೂ ಇವಳಿಗೆ ದೆವ್ವ ಹಿಡ್ಕೊಂಡಿದೆ ವತ್ಸಲ. ನನ್ನ ಮನ್ಸಲ್ಲಿ ಯಾವಾಗ್ಲೂ ಪಾಂಡುರಂಗ ಪಾಂಡುರಂಗ ಜಯ ಹರಿ ಪಾಂಡುರಂಗ ಇದೇ ಭಜನೆ ಓಡ್ತಿರುತ್ತೆ. ಅದನ್ನ ಮರೆತು ನಾಗೋಜಿ ನಾಗೋಜಿ ಅಂತ ಸ್ಮರಣೆ ಹೇಗ್ ಮಾಡಕ್ಕಾಗುತ್ತೆ? ಪಾಂಡುರಂಗನ್ ಸ್ಮರಣೆ ಮಾಡೋಕ್ಕಾಗದೆ ನಾನು ಇರೋಕ್ಕಾಗತ್ತಾ? ಅದ್ ಹೇಗ್ ಸಾಧ್ಯ? ಏಯ್, ಏನೇ ದೀರ್ಘವಾಗಿ ಆಲೋಚನೆ ಮಾಡ್ತಿದ್ಯಾ? ನೋಡಿ ನೋಡಿ, ನಾಗೋಜಿ ಬಾಬಾ ಅವ್ರನ್ನ ಸ್ಮರಣೆ ಮಾಡು ಅಂತಂದ್ರೆ ಇವಳ ಮುಖ ಕಪ್ಪಾಗಿ ಬಾಡ್ ಹೋಯ್ತು. ಅಳೋ ಮುಖ ಮಾಡ್ಕೊಂಡಿದ್ದಾಳೆ. ಹೊರಗ್ ಮಾತ್ರ ನಗು ಮುಖದಿಂದ ಹೇಳ್ತಾಳೆ, ಅತ್ತೆಯವರೇ, ನಾನ್ ನಿಮ್ಮ ಆಜ್ಞೆನ್ ಪಾಲಿಸ್ತೀನಿ ಅಂತ. ನಾಟಕಗಳು. ನನಗ್ ಗೊತ್ತು ಕಣೆ ನಿನ್ ಬಗ್ಗೆ. ಸಕ್ಕು, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಿನ್ ಏನೂ ಮಾತಾಡ್ದೆ ಅಮ್ಮ ಹೇಳ್ದಾಗ ಮಾಡು. ಕೇಳಿಸ್ತಾ ಇಲ್ವಾ? ಸರಿ ಆಯ್ತು. ನೀನ್ ನನಗ್ ತುಂಬಾ ಋಣ ತೀರಿಸ್ಬೇಕು. ಬಾಬಾ ಅವರ ನಾಮಸ್ಮರಣೆ ಮಾಡು ಅಂತ ಹೇಳಿ ನೀನು ಪುಣ್ಯ ಬರೋ ಹಾಗೆ ಮಾಡ್ತಿದ್ದೀನಿ. ಮಾಡ್ತೀಯ ಅಲ್ವಾ? ದಿಗೋ, ಆ ಪಾದುಕೆಗಳನ್ನ ಇವಳ ತಲೆ ಮೇಲಿಡು. ಪಾಂಡುರಂಗ, ನಾನೀಗೇನ್ ಮಾಡ್ಲಿ? ನನಗಿವತ್ತಿನವರೆಗೂ ನಿನ್ ಸ್ಮರಣೆ ಮಾಡೋದು ಮಾತ್ರ ಗೊತ್ತು. ನಾಗೋಜಿ ಬಾಬಾ ಮೋಸಗಾರ, ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಮನ್ಸಿಂದ ನಿನ್ನ ತೆಗ್ದಾಕಿ ಅವ್ರನ್ನ ಸ್ಮರಣೆ ಮಾಡು ಅಂತಿದಾರತ್ತೆ. ಅವ್ರು ಹೇಳ್ದಾಗ ನಾನು ಮಾಡದೆ ಹೋದ್ರೆ ಅತ್ತೆ ನನ್ನ ಗಂಡನಿಗೆ ಬೈತಾರೆ.
ಬೇರೆ ದಾರಿ ಇಲ್ಲ. ಅವ್ರು ನನ್ನ ಗಂಡನಿಗೆ ಬೈದೇ ಇರಬೇಕು ಅಂದರೆ ನಾನು ಈ ಕೆಲಸ ಮಾಡಲೇಬೇಕು. ನನ್ನ ಕ್ಷಮಿಸ್ಬಿಡು ಪಾಂಡುರಂಗ. ನಾನು ಹೊರಗಡೆಯಿಂದ ನಾಗೋಜಿ ನಾಗೋಜಿ ಅಂತ ಅಂದ್ರೂ ಕೂಡ ನನ್ನ ಮನ್ಸು ಮಾತ್ರ ಪಾಂಡುರಂಗನೇ ಸ್ಮರಣೆ ಮಾಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೋ. ನನ್ನ ದೇಹದ ಅಣು ಅಣುವು ಕೂಡ ನಿನ್ನ ನಾಮನೇ ಸ್ಮರಣೆ ಮಾಡ್ತಾ ಇರುತ್ತೆ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, 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 ನಾಗೋಜಿ ನಾಗೋಜಿ. ಅವಳನ್ನ ನಿಲ್ಲಿಸದೆ ಹಾಗೇನೆ ಮಾಡೋಕ್ ಬಿಡಿ. ನಾಗೋಜಿ ನಾಗೋಜಿ ಕುಲದೈವ ನೋಡಿ, ನಾಗೋಜಿ ಅವಳ ಸಹಾಯಕ್ಕೆ ಯಾರು ಹೋಗ್ಬೇಡಿ. ನಾಗೋಜಿ. ಅಯ್ಯೋ ಸುಸ್ತಾಗಿದ್ಯಾ, ಬಾಯಾರಿಕೆ ಆಗಿದ್ಯಾ ಅಂತ ಯಾರು ಅವಳನ್ನ ಕೇಳಬಾರ್ದು. ಕುಲದೈವ ನಾಗೋಜಿ, ನಾಗೋಜಿ ಯಾರಾದ್ರೂ ಅವಳ ಮೇಲೆ ಕನಿಕರ ತೋರಿಸಿದ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗತ್ತೆ. ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ. ಅರ್ಥ ಆಯ್ತಾ ವಿನೋ? ಏನೋ ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ಹೋಗಿ, ಎಲ್ರು ಇಲ್ಲಿಂದ ಹೋಗಿ. ನಾಗೋಜಿ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಕುಲದೈವ. ಅವಳು ಪ್ರದಕ್ಷಿಣೆ ಮಾಡ್ತಿದ್ದಾಳೆ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ಹೋಗಿ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ಏ ಸಕ್ಕು, ನಾಗೋಜಿ ಕುಲದೈವ. ನಿನ್ನಲ್ಲಿ ನೀನೇ ಗುಣಕೊಂಡ್ರೆ ಸಾಲ್ದು. ನಾಗೋಜಿ ಕುಲದೈವ ಜೋರಾಗಿ ಹೇಳೋ. ನಾಗೋಜಿ ನಾಗೋಜಿ ಬಾಬಾ ಹೆಸರು ಈ ಮನೇಲಿ ಪೂರ್ತಿಯಾಗಿ ಪ್ರತಿಧ್ವನಿಸ್ಬೇಕು. ಅರ್ಥ ಆಯ್ತಾ? ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ. ಈಗ ದಿಗಂಬರ್ ರಾವ್ ನನ್ನ ಹತ್ರ ಬಂದು ಸಕ್ಕುವಿಂದ ನರಕ ಅನುಭವಿಸ್ತಿದ್ದೀನಿ ಅಂತ ಹೇಳ್ಬೇಕು. ಹೇಳ್ತಾನೆ, ಹೇಳೋ ರೀತಿ ನಾನು ಮಾಡ್ತೀನಲ್ಲ. ಅಯ್ಯೋ ಯಜಮಾನ್ರೇ, ಅದೇನಂದ್ರೆ ನಿಮ್ಮನ್ನ ನೋಡ್ತಿದ್ರೆ ನನಗೆ ಚಿಕ್ಕಮ್ಮವ್ರ ತಂದೆ ಅದೇ ಶಿವಪ್ಪನವರು ನೆನಪಾಗ್ತಾ ಇದಾರೆ. ತಡೆಯೋಕ್ಕಾಗದೆ ಹೇಳ್ತಿದ್ದೀನಿ. ಏನು ನೀವೇನ್ ಹೇಳ್ತಾ ಇದ್ದೀರಾ? ನನ್ಗೆ ಅರ್ಥ ಆಗ್ತಿಲ್ಲ. ಏನೂ ಇಲ್ಲ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ಮುಚ್ಚಿಡೋಕ್ಕಾಗದೆ ಹೇಳ್ಬಿಟ್ಟೆ. ರಾಮು ಮಾವ,